ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಆರಂಭ ಶೂರತ್ವ. ಇದೀಗ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಶಿವಾಜಿನಗರದಲ್ಲಿ ಸದ್ಯಕ್ಕೆ ಆಪರೇಷನ್ ಫುಟ್ಪಾತ್ಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಒತ್ತುವರಿ ತೆರವು ಕಾರ್ಯಾಚರಣೆ ಇದೀಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆರಂಭ ಶೂರತ್ವ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಇಲ್ಲ 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 ಶಿವಾಜಿನಗರದಲ್ಲಿ ಸದ್ಯಕ್ಕೆ ಆಪರೇಷನ್ ಫುಟ್ಪಾತ್ಗೆ ಬ್ರೇಕ್ ಹಾಕಲಾಗ್ತಾ ಇದೆಯಂತೆ. ಒತ್ತುವರಿ ತೆರವು ಅಭಿಯಾನ ಶಿವಾಜಿನಗರಕ್ಕೆ ವಿನಾಯಿತಿ ಸಿಗ್ತಾ ಹಾಗಿದ್ರೆ ಶಿವಾಜಿನಗರ ಓಕಳಿಪುರಂ ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಸದ್ಯಕ್ಕಿಲ್ಲ ತೆರವು ಕಾರ್ಯಾಚರಣೆ, ವ್ಯಾಪಾರಿಗಳಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಮುಖ್ಯ ರಸ್ತೆಗಳ ಒತ್ತುವರಿ ತೆರವಿಗೆ ಮಾತ್ರ ಜಿಬಿಎ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಬೆಂಗಳೂರು ನಗರದ ಮುಖ್ಯ ರಸ್ತೆಗಳ ಮೇಲಷ್ಟೇ ಜಿಬಿಎ ಕಣ್ಣನ್ನ ಇಟ್ಟಿದೆ. ಒಳ ಪ್ರದೇಶಗಳಲ್ಲಿರುವಂತಹ ವ್ಯಾಪಾರಿಗಳಿಗೆ ಸದ್ಯಕ್ಕೆ ನೋ ಟೆನ್ಷನ್ ಅಂತಾನೆ ಹೇಳಬಹುದು. ಫುಟ್ಪಾತ್ ವ್ಯಾಪಾರಿಗಳಿಗೆ ಇದೀಗ ಜಿಬಿಎ ತಾತ್ಕಾಲಿಕ ರಿಲೀಫ್ ಅನ್ನ ನೀಡ್ತಾ ಇದೆ. ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ಜಗದೀಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಅಶ್ವವೇಗ ಜೊತೆ ಕೇಂದ್ರ ಪಾಲಿಕೆ ಆಯುಕ್ತ ಜಗದೀಶ್ ಅವರು ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಈ ಕುರಿತಾಗಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಕುರಿತಾಗಿ ಇದೀಗ ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಆರಂಭ ಶೂರತ್ವ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಶಿವಾಜಿನಗರದಲ್ಲಿ ಸದ್ಯಕ್ಕೆ ಆಪರೇಷನ್ ಫುಟ್ಪಾತ್ಗೆ ಬ್ರೇಕ್ ಅನ್ನ ಕೂಡ ಹಾಕಲಾಗ್ತಾ ಇದೆ. ಒತ್ತುವರಿ ತೆರವು ಅಭಿಯಾನ ಶಿವಾಜಿನಗರಕ್ಕೆ ವಿನಾಯಿತಿ ಸಿಗ್ತಾ ಇದೆಯಾ ಹಾಗಿದ್ರೆ ಎನ್ನುವಂತಹ ಪ್ರಶ್ನೆ. ಶಿವಾಜಿನಗರ ಓಕಳಿಪುರಂ ಬೀದಿ ವ್ಯಾಪಾರಿಗಳಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಶಿವಾಜಿನಗರ ಓಕಳಿಪುರಂ ಬೀದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಈ ಒಂದು ಸುದ್ದಿ ಸದ್ಯಕ್ಕೆ ಯಾವುದೇ ತೆರವು ಕಾರ್ಯಾಚರಣೆ ಇಲ್ಲ. ಈ ಒಂದು ವ್ಯಾಪಾರಿಗಳಿಗೆ ಬಿಗ್ ರಿಲೀಫ್ ಅನ್ನ ಸಿಗ್ತಾ ಇರುವಂತದ್ದು. ಮುಖ್ಯ ರಸ್ತೆಗಳ ಒತ್ತುವರಿ ತೆರವಿಗೆ ಮಾತ್ರ ಜಿಬಿಎ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಬೆಂಗಳೂರು ನಗರದ ಮುಖ್ಯ ರಸ್ತೆಗಳ ಮೇಲಷ್ಟೇ ಈ ಒಂದು ಜಿಬಿಎ ಕಣ್ಣನ್ನ ಇರಿಸಿದೆ. ಒಳಪ್ರದೇಶದಲ್ಲಿರುವಂತಹ ವ್ಯಾಪಾರಿಗಳಿಗೆ ಯಾವುದೇ ಟೆನ್ಷನ್ ಇಲ್ಲ ಸದ್ಯಕ್ಕೆ ಮಾತ್ರ. ಮುಂದೇನಾಗುತ್ತೋ ಗೊತ್ತಿಲ್ಲ. ಫುಟ್ಪಾತ್ ವ್ಯಾಪಾರಿಗಳಿಗೆ ಜಿಬಿಎ ತಾತ್ಕಾಲಿಕ ರಿಲೀಫ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಈ ಕುರಿತಾಗಿ ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ಜಗದೀಶ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಈಗ ಸದ್ಯಕ್ಕೆ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆಯಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆಗಳಲ್ಲಿ ನಾವು ಇದನ್ನು ಟೋಯಿಂಗ್ ಕೆಲಸ ಇದನ್ನೇನು ಫುಟ್ಪಾತ್ ಕ್ಲಿಯರೆನ್ಸ್ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಇನ್ನೂ ವಾರ್ಡ್ ರಸ್ತೆಗೆ ಹೋಗಿಲ್ಲ. ಮಾನ್ಯ ಸಚಿವರು ಸಹ ಇದನ್ನು ಕ್ಲಾರಿಫೈ ಮಾಡಿದ್ದಾರೆ. ವಾರ್ಡ್ ರಸ್ತೆಯಲ್ಲಿ ಅವ್ರು ಮಾಡ್ಕೋತಾ ಇದ್ದರೆ ಮಾಡ್ಕೊಳ್ಳಿ, ನಾವು ಯಾವಾಗ ಐಡೆಂಟಿಫೈ ಮಾಡ್ತೀವೋ, ಏನು ವೆಂಡಿಂಗ್ ಝೋನ್ ಐಡೆಂಟಿಫೈ ಮಾಡ್ತೀವೋ ಆ ನಂತರ ಮಾಡಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಈಗ ಸದ್ಯಕ್ಕೆ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆಯಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆಗಳಲ್ಲಿ ನಾವು ಇದನ್ನು ಟೋಯಿಂಗ್ ಕೆಲಸ ಇದನ್ನೇನು ಫುಟ್ಪಾತ್ ಕ್ಲಿಯರೆನ್ಸ್ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಇನ್ನೂ ವಾರ್ಡ್ ರಸ್ತೆಗೆ ಹೋಗಿಲ್ಲ. ಮಾನ್ಯ ಸಚಿವರು ಸಹ ಇದನ್ನು ಕ್ಲಾರಿಫೈ ಮಾಡಿದ್ದಾರೆ. ವಾರ್ಡ್ ರಸ್ತೆಯಲ್ಲಿ ಅವ್ರು ಮಾಡ್ಕೋತಾ ಇದ್ದರೆ ಮಾಡ್ಕೊಳ್ಳಿ, ನಾವು ಯಾವಾಗ ಐಡೆಂಟಿಫೈ ಮಾಡ್ತೀವೋ, ಏನು ವೆಂಡಿಂಗ್ ಝೋನ್ ಐಡೆಂಟಿಫೈ ಮಾಡ್ತೀವೋ ಆ ನಂತರ ಮಾಡಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು. ನಿಮಗೆಲ್ಲ ಗೊತ್ತಿರ್ಬೋದು. ಇದೀಗ ಒಳ ಪ್ರದೇಶದಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಸದ್ಯಕ್ಕೆ ನೋ ಟೆನ್ಷನ್ ಅಂತ ಹೇಳಬಹುದು. ಫುಟ್ಪಾತ್ ವ್ಯಾಪಾರಿಗಳಿಗೆ ಜಿಬಿಎ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ಇದೀಗ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಶಿವಾಜಿನಗರದಲ್ಲಿ ಸದ್ಯಕ್ಕೆ ಆಪರೇಷನ್ ಫುಟ್ಪಾತ್ಗೆ ಬ್ರೇಕ್ ಹಾಕಲಾಗ್ತಾ ಇದೆಯಾ? ಒತ್ತುವರಿ ತೆರವು ಅಭಿಯಾನದ ಬೆನ್ನಲ್ಲೇ ಇದೀಗ ಶಿವಾಜಿನಗರಕ್ಕೆ ಏನಾದರೂ ವಿನಾಯಿತಿ ಸಿಗ್ತಾ ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ಶಿವಾಜಿನಗರ ಜೊತೆಗೆ ಓಕಳಿಪುರಂ ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಯಾವುದೇ ತೆರವು ಕಾರ್ಯಾಚರಣೆ ಇಲ್ಲ. ಇದರಿಂದಾಗಿ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು ವ್ಯಾಪಾರಿಗಳಿಗೆ. ಮುಖ್ಯ ರಸ್ತೆಗಳ ಒತ್ತುವರಿ ತೆರವಿಗೆ ಮಾತ್ರ ಈ ಒಂದು ಜಿಬಿಎ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಒಳಗಡೆ ಏನು ವ್ಯಾಪಾರಸ್ಥರಿರ್ತಾರಲ್ವ, ರಸ್ತೆಯ ಒಳಗಡೆಗೆ ಅಂದರೆ ಸಂದಿಗುಂದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಒಂದು ಸದ್ಯಕ್ಕೆ ರಿಲೀಫ್ ಅಂತ ಹೇಳಬಹುದು. ಮುಖ್ಯ ರಸ್ತೆಗಳಲ್ಲಿ ಏನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅಲ್ಲಿ ತೆರವು ಕಾರ್ಯಾಚರಣೆ ಇದ್ದೇ ಇರುತ್ತೆ.